Hello students. Now I am going to discuss about our next topic in biochemistry, that is tubes. So ಇವನ್ನ ನಾವು ಈಗ ಲ್ಯಾಬೊರೇಟರಿಯಲ್ಲಿ ಹೋದಾಗ ಸ್ಯಾಂಪಲ್ ಟ್ಯೂಬ್ಸ್ ಅಥವಾ ಕಲೆಕ್ಷನ್ ಟ್ಯೂಬ್ಸ್ ಅಂತ ಕಾಲ್ ಮಾಡ್ತೀವಿ. ಓಕೆ, ಸೊ ಈ ಟ್ಯೂಬ್ಸ್ ಅನ್ನೋದು ದಿಸ್ ಇಸ್ ಅ ಲ್ಯಾಬೊರೇಟರಿ apparatus or laboratory glassware. See, there are different types of tubes are there. Okay, you know very well, that is test tubes and the call ಮಾಡ್ತೀವಿ test tubes. Okay, the name itself indicate that the tube which is used in analysis or test. Okay, and second one well known tube ಯಾವುದು ಅಂತ, that is centrifuge tubes ಅಂತ ಕಾಲ್ ಮಾಡ್ತೀವಿ. ಏನಂತ ಕಾಲ್ ಮಾಡ್ತೀವಿ? Centrifuge tubes. Okay, first one is a test tubes and second one is a centrifuge tubes and third one which is nothing but a boiling tubes anta call martivi and fourth one is, okay, see, the fourth one is a digestion tubes anta call martivi. Okay, there are different types of tubes are there. So first one is the test tubes and second one is the centrifuge tubes and third one is the boiling tubes and fourth one is the digestion tubes. Okay, so now look at into the, okay, so now ಈಗ ಮತ್ತೆ ಏನು ಮಾಡೋಣ ನಂತರ what is meant by ಅಥವಾ what are test tubes ಅನ್ನೋದನ್ನು ಸ್ಟಡಿ ಮಾಡೋಣ. ಸಿ, test tubes ಅನ್ನೋದು ಅಥವಾ test tube ಅನ್ನೋದು it is also a one of the laboratory glassware. ಓಕೆ, ಲ್ಯಾಬ್ ಅಲ್ಲಿ ಉಪಯೋಗ ಮಾಡುವಂತ ಒಂದು ಗ್ಲಾಸ್ವೇರ್ ಅದು. ಓಕೆ, ಅಥವಾ ಒಂದು apparatus ಅಂತ ಕನ್ಸಿಡರೇಷನ್ ಮಾಡೋಣ. ಓಕೆ, ಸೊ ಈಗ ನನ್ನ ಬ್ಯಾಕ್ ಎಂಡ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಸೊ ದಟ್ ಈಸ್ ನಥಿಂಗ್ ಬಟ್ ಅವುಗಳನ್ನ ನಾವು ಏನಂತ ಕಾಲ್ ಮಾಡ್ತೀವಿ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಸೈಜ್ ಇರುವಂತ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಕೊಟ್ಟಿದ್ದೀವಿ. ಓಕೆ, ಸೊ ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಟೆಸ್ಟ್ ಟ್ಯೂಬ್ಸ್. ಓಕೆ, ಅದನ್ನ ನೋಡಿದಾಗ ಯಾವ ರೀತಿ ಇದೆ ಅಂತಂದ್ರೆ ಲಾಂಗ್ ಟ್ಯೂಬ್ ಅಂಡ್ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಓಕೆ, ಈಸಿಯಾಗಿ ನಮಗೆ ನೆನಪಿಟ್ಕೊಳ್ಳಿಕ್ಕೆ ನಮ್ಮ ಫಿಂಗರ್ಸ್ ಹೇಗಿದಾವಲ್ಲ ಆ ರೀತಿಯಾಗಿ ಸ್ಟ್ರಕ್ಚರ್ ಇದೆ. ಓಕೆ, ಸಿ ಹಿಯರ್ a test tube is a glass test tube. It means which is made up of either plastic ware ಇರಬಹುದು ಅಥವಾ ಗ್ಲಾಸ್ ಇಂದನೂ ಕೂಡ ಮೇಡ್ ಅಪ್ ಆಗಿರಬಹುದು. ಓಕೆ, ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ a test tube is a glass tube and it is a finger like. ಓಕೆ, ನಮ್ಮ ಫಿಂಗರ್ಸ್ ಏನಿದಾವಲ್ಲ ಆ ರೀತಿಯಾಗಿ ಸ್ಟ್ರಕ್ಚರ್ ಇದೆ. ಫಿಂಗರ್ ಲೈಕ್ and open on one end. See, ಇದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಒಂದು ಎಂಡ್ ಏನಿದೆ ಅಲ್ಲ, there are two ends. ಓಕೆ, one end is kept completely open. ಓಕೆ, ಸೊ ಇಲ್ಲಿ ಏನಿದೆಲ್ಲ this top surface ಏನಿದೆಲ್ಲ it is the open. Okay, and other end is completely closed and the closed end is how it is structure ಆಗಿದೆ ರೌಂಡೆಡ್. ಅಂದ್ರೆ ಅದರ ಬಾಟಮ್ ಅನ್ನ ಏನ್ ಮಾಡಿದ್ವಿ ಅಂತಂದ್ರೆ ಅಥವಾ ಇನ್ನೂ ಒಂದು ಎಂಡ್ ಅನ್ನ ಏನ್ ಮಾಡಿದ್ವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ವಿ. ಅದರ ಸ್ಟ್ರಕ್ಚರ್ ಹೇಗಿದೆ ಬಾಟಮ್ ಸರ್ಫೇಸ್ ಅಂತಂದ್ರೆ ರೌಂಡ್ ಸರ್ಫೇಸ್ ಇದೆ ಅಥವಾ ಕರ್ವ್ ಲೈಕ್ ಸ್ಟ್ರಕ್ಚರ್ ಅನ್ನ ಮಾಡಿದ್ವಿ. ಓಕೆ, ಸಿ ಹಿಯರ್ a test tube is one of the laboratory glassware and which is a finger like structure and one end is open and other end is completely closed and completely closed structure is rounded ಅಥವಾ curve form ಅಲ್ಲಿ ಇದೆ ಅಂತ ನಾವು ಯೂಸ್ ಮಾಡ್ತೀವಿ. ಓಕೆ, and second one ಏನು ಅಂತಂದ್ರೆ so they are I mean that these test tubes are generally or primarily basically ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರ ಕ್ವಾಲಿಟೇಟಿವ್ ಅನಾಲಿಸಿಸ್ or ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಅಂಡ್ ಕಂಪ್ಯಾರಿಸನ್. ಸಿ, ಅಂದ್ರೆ ಈ ಟೆಸ್ಟ್ ಟ್ಯೂಬ್ ಗಳನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಜನರಲ್ ಆಗಿ ಕೆಮಿಸ್ಟ್ರಿಗಳಲ್ಲಿ ನೋಡಿದಾಗ ಸಾಲ್ಟ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಓಕೆ, ಅಂದ್ರೆ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಓಕೆ, ಐ ಮೀನ್ ಡಿಟೆಕ್ಷನ್ ಆಫ್ ದಿ ಎಲಿಮೆಂಟ್ಸ್. ಓಕೆ, ಎಲಿಮೆಂಟ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕಿದ್ರೆ ಅವಾಗ ಈ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಹೆಲ್ಪ್ ತಗೊಳ್ತೀವಿ. ಸಿಮಿಲರ್ಲಿ ಇನ್ ಆರ್ಡರ್ ಟು ಕಂಪೇರ್ ದ ಸ್ಯಾಂಪಲ್ಸ್, ಓಕೆ, ಸ್ಯಾಂಪಲ್ಸ್ ಗಳನ್ನ ಕಂಪೇರ್ ಮಾಡಬೇಕಿದ್ರೆ ಕಂಪ್ಯಾರಿಸನ್ ಮಾಡಿ ಅದರ ವ್ಯಾಲ್ಯೂಸ್ ಗಳನ್ನ ಹೇಳ್ತೀವಿ. ಓಕೆ, ಸೊ ಅದರ ಬೇಸ್ ಮೇಲೂ ಕೂಡ ಕಂಪ್ಯಾರಿಸನ್ ಮಾಡೋದಕ್ಕೂ ಕೂಡ ವಿ ವಿಲ್ ಟೇಕ್ ಅಪ್ ಹೆಲ್ಪ್ ಆಫ್ ದಿ ಟೆಸ್ಟ್ ಟ್ಯೂಬ್ಸ್. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಈ ಟೆಸ್ಟ್ ಟ್ಯೂಬ್ಸ್ ಗಳಲ್ಲಿ ಬೇರೆ ಬೇರೆ ಸೈಜಸ್ ಬರುತ್ತೆ, ಟೈಪ್ಸ್ ಗಳು ಬರುತ್ತೆ, ಅವುಗಳನ್ನು ಕೂಡ ನೋಡೋಣ. ಸಿ ಹಿಯರ್
ದೇ ಆರ್ ಅವೈಲೇಬಲ್ ಇನ್ ಡಿಫರೆಂಟ್ ಸೈಜಸ್. ಓಕೆ, ಟೆಸ್ಟ್ ಟ್ಯೂಬ್ ಅನ್ನೋದು ಬೇರೆ ಬೇರೆ ಸೈಜ್ಗಳಲ್ಲಿ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ಅಥವಾ ನಮ್ಮ ಲ್ಯಾಬೊರೇಟರಿಗಳಲ್ಲಿ. ಕಾಮನ್ಲಿ ಯೂಸ್ ಟೆಸ್ಟ್ ಟ್ಯೂಬ್ಸ್ ಆರ್, ಓಕೆ, ಕಾಮನ್ ಆಗಿ ಯೂಸ್ ಮಾಡುವಂತ ಟೆಸ್ಟ್ ಟ್ಯೂಬ್ಸ್ ಗಳು ಯಾವ್ಯಾವು ಅಂತಂದ್ರೆ, ಒನ್ ಈಸ್ ದ ಸ್ಮಾಲ್ ಸೈಜ್, ಓಕೆ, ಕಡಿಮೆ ಸೈಜ್ ಇರೋದು ಸ್ಮಾಲ್ ಸೈಜ್, ಓಕೆ. ಸೆಕೆಂಡ್ ಒನ್ ಈಸ್ ದ ಮೀಡಿಯಂ ಸೈಜ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಮೀಡಿಯಂ ಸೈಜ್, ಓಕೆ. ಐ ಮೀನ್ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದೇನು ಅಂತಂದ್ರೆ, ಟೆಸ್ಟ್ ಟ್ಯೂಬ್ಸ್ ಗಳು ಬೇರೆ ಬೇರೆ ಸೈಜಸ್ ಗಳಲ್ಲಿ ಅವೈಲೇಬಲ್ ಇದೆ. ಸೊ 3 ಡಿಫ್ರೆಂಟ್ ಸೈಜ್ ಯಾವ್ಯಾವ ಅಂತಂದ್ರೆ, ಒಂದು ಸ್ಮಾಲ್ ಸೈಜ್ ಅಂತ ಯೂಸ್ ಮಾಡ್ತೀವಿ, ಇನ್ನೂ ಒಂದು ಯಾವುದು ಅಂತಾರ ಮೀಡಿಯಂ ಸೈಜ್, ಅಂಡ್ ಒನ್ ಮೋರ್ ವಿಚ್ ಈಸ್ ನಥಿಂಗ್ ಬಟ್ ಬಿಗ್ ಸೈಜ್ ಅಂತ ಕಾಲ್ ಮಾಡ್ತೀವಿ. ಏನಂತ ಕಾಲ್ ಮಾಡ್ತೀವಿ? ಬಿಗ್ ಸೈಜ್, ಓಕೆ. ಸ್ಮಾಲ್, ಮೀಡಿಯಂ ಅಂಡ್ ಬಿಗ್, ಇದಕ್ಕೆ ಏನ್ ಕೊಟ್ಟಿದೀವಿ ಅಂದ್ರೆ ಎಕ್ಸಾಕ್ಟ್ ಆಗಿರುವಂತ ಒಂದು ಸೈಜ್ ಇದೆ, ಓಕೆ. ಐ ಮೀನ್ ಅದರ ಲೆಂತ್ ಎಷ್ಟು, ಓಕೆ. ಸೊ ಅವುಗಳ ಲೆಂತ್ ಎಷ್ಟಿರುತ್ತೆ ಅನ್ನೋದನ್ನ ಎಲ್ಲವನ್ನು ಕೂಡ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸಿ ಹಿಯರ್, ಸ್ಮಾಲ್ ಸೈಜ್ ಟೆಸ್ಟ್ ಟ್ಯೂಬ್ಸ್ ಹ್ಯಾವಿಂಗ್ ಡೈಮೆನ್ಷನ್ಸ್, ಓಕೆ. ಅದ್ರ ಡೈಮೆನ್ಷನ್ ಎಷ್ಟಿರುತ್ತೆ ಅಂತ ನೋಡಿದಾಗ, ಸ್ಮಾಲ್ ಸೈಜ್ ಟೆಸ್ಟ್ ಟ್ಯೂಬ್ಸ್ ಗಳು ಡೈಮೆನ್ಷನ್ ಫಿಕ್ಸ್ ಇರುತ್ತೆ. ದ ಸ್ಮಾಲ್ ಸೈಜ್ ಟೆಸ್ಟ್ ಟ್ಯೂಬ್ ಡೈಮೆನ್ಷನ್ ವಿಚ್ ಈಸ್, ಓಕೆ, 10 into 75 mm, okay. Then what is meant by 10? What is that 10? What is that 75 ಅಂತ ನೋಡಿದಾಗ, this 10 indicates diameter and this 75 indicates the length of the small test tubes, okay. Small test tube ಗಳ so dimension 10 into 75 mm, I mean the diameter is 10 and length is about 75, okay. Then these small test tubes ಎಲ್ಲಿ ಯೂಸ್ ಮಾಡ್ತೀವಿ? See, these small test tubes are used in specially qualitative testing purposes ಅಥವಾ qualitative testing procedures ಅಥವಾ qualitative analysis, okay. ಅಂದ್ರೆ ಎಲಿಮೆಂಟ್ಸ್ ಗಳನ್ನ ಐಡೆಂಟಿಫಿಕೇಶನ್ ಮಾಡಬೇಕಿದ್ರೆ, ಡಿಟೆಕ್ಷನ್ ಮಾಡಬೇಕಿದ್ರೆ, we will take up a help of the small size test tubes, and small size test tubes dimension is 10 into 75 mm. I mean 10 is the diameter and 75 is the length of the small size test tubes, okay. Then second application ಏನು ಅಂದ್ರೆ, second use ಏನು ಅಂತಂದ್ರೆ, small test tube they can also be used in the place of centrifuge tubes. ಅಂದ್ರೆ ಸೆಂಟ್ರಿಫ್ಯೂಸ್ ಮಷೀನ್ ಅಂತ ಬರುತ್ತೆ, ಸೆಂಟ್ರಿಫ್ಯೂಸ್ ಇನ್ಸ್ಟ್ರೂಮೆಂಟ್ ಅದು, ಓಕೆ. ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಈ ಸ್ಮಾಲ್ ಸೈಜ್ ಟೆಸ್ಟ್ ಟ್ಯೂಬ್ಸ್ ಗಳನ್ನು ಕೂಡ ಉಪಯೋಗ ಮಾಡ್ತೀವಿ, ಓಕೆ. ಸೆಡಿಮೆಂಟೇಷನ್ ಪ್ರೊಸೆಸಸ್ ಅಥವಾ ನಾವು ಸೆಪರೇಷನ್ ಮಾಡಬೇಕಿದ್ರೆ ಆ ಸೆಂಟ್ರಿಫ್ಯೂಸ್ ಮಷೀನ್ ಅಲ್ಲಿ ಸೆಂಟ್ರಿಫ್ಯೂಸ್ ಟ್ಯೂಬ್ಸ್ ಗಳನ್ನ ಆಡ್ ಮಾಡ್ತೀವಿ, ಓಕೆ. ಅಂದ್ರೆ ಅಲ್ಲೂ ಕೂಡ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಇನ್ಸರ್ಟ್ ಮಾಡ್ತೀವಿ, ಅವುಗಳ ಸೈಜ್ ಕೂಡ 10 into 75 mm ಆಗಿರುತ್ತಾ, ಓಕೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತಂದ್ರೆ ಮೀಡಿಯಂ ಸೈಜ್ ಅಂತ ಯೂಸ್ ಮಾಡ್ತೀವಿ. ಸಿ ಹಿಯರ್, the medium size test tubes have a dimensions of, ಅವುಗಳ ಡೈಮೆನ್ಷನ್ ಎಷ್ಟಿದೆ ಅಂತಾರೆ, 15 into 125. I mean 15 is the diameter and 125 is the length of the medium size test tubes, okay. These medium size test tubes mainly, okay, mainly ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, they find applications in biochemical, see, biochemical estimations. I mean biochemical analysis ಮಾಡಬೇಕಿದ್ರೆ ನಾವು ಯಾವ kind of test tube ಅನ್ನು ಯೂಸ್ ಮಾಡ್ತೀವಿ ಅಂದ್ರೆ, we will take up help of the medium size test tubes, okay. So ಎರಡನ್ನ ಡಿಸ್ಕಷನ್ ಮಾಡಿದೆ, ಒಂದು ಸ್ಮಾಲ್ ಸೈಜ್, ಒಂದು medium size, okay. One more which is nothing but big size test tubes, and big size test tubes dimension is 18 into 150. I mean 18 is 1/8 is the diameter and 150 is the length of the big size test tubes, okay. See, these big size test tubes generally used for the heating purpose, okay. Heating directly to the flame, ಏನು ಬನ್ಸನ್ ಬರ್ನರ್ ಇರುತ್ತಲ್ಲ, ಆ ಬನ್ಸನ್ ಬರ್ನರ್ಗೆ ನಾವು ಹೀಟ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡುವಂತ ಟೆಸ್ಟ್ ಟ್ಯೂಬ್ಸ್ ಗಳು ಯಾವ್ಯಾವ ಅಂತಂದ್ರೆ ಬಿಗ್ ಸೈಜ್ ಟೆಸ್ಟ್ ಟ್ಯೂಬ್ಸ್ ಅಂತ ಕಾಲ್ ಮಾಡ್ತೀವಿ. ಅಂತ ಕಾಲ್ ಮಾಡ್ತೀವಿ ಬಿಗ್ ಸೈಜ್ ಟೆಸ್ಟ್ ಟ್ಯೂಬ್ಸ್ ಗಳನ್ನು, ಓಕೆ. ಸೊ ಸ್ಮಾಲ್ ಸೈಜ್, ಮೀಡಿಯಂ ಸೈಜ್, ಒನ್ ಮೋರ್ ಇಸ್ ದ ಬಿಗ್ ಸೈಜ್ ಟೆಸ್ಟ್ ಟ್ಯೂಬ್, ಓಕೆ. ನೆಕ್ಸ್ಟ್ ನೋಡ್ತಾ ಬಂದ್ವಿ ಅಂತಂದ್ರೆ, ಈ ಟೆಸ್ಟ್ ಟ್ಯೂಬ್ ಗಳದ್ದು ಇನ್ನೊಂದಿಷ್ಟು ಅಪ್ಲಿಕೇಶನ್ಸ್ ಅಥವಾ ಯೂಸಸ್ ಅಥವಾ ಪ್ರಾಪರ್ಟೀಸ್ ಗಳನ್ನ ನೋಡ್ತಾ ಬಂದ್ವಿ ಅಂತಂದ್ರೆ,
ಟೆಸ್ಟ್ ಟ್ಯೂಬ್ಸ್ ವಿತ್ ರಿಮ್. ಓಕೆ, ಅಂದ್ರೆ ಟೆಸ್ಟ್ ಟ್ಯೂಬ್ ಏನಿರುತ್ತೆ ಅಂತಂದ್ರೆ ಸಿ ಹಿಯರ್, ಒಂದು ಟೆಸ್ಟ್ ಟ್ಯೂಬ್ ಏನಿರುತ್ತೆ ಅಂತಂದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್, ರಿಮ್ ಲೈಕ್ ಸ್ಟ್ರಕ್ಚರ್ ಇತ್ತು ಅಂತಂದ್ರೆ, ಅಂದ್ರೆ ನಾವು ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಗ್ರಿಪ್ ಅಂತ ಯೂಸ್ ಮಾಡ್ತೀವಿ. ಓಕೆ, the test tubes with a rim are used. ಓಕೆ, ಅದರ ಗ್ರಿಪ್ ಲೈಕ್ ಸ್ಟ್ರಕ್ಚರ್ ಇತ್ತು ಅಂದ್ರೆ, ರಿಮ್ ಲೈಕ್ ಸ್ಟ್ರಕ್ಚರ್ ಇತ್ತು ಅಂತಂದ್ರೆ ಅದಕ್ಕೆ ಏನಾದ್ರು ಅದರ ಇನ್ನೊಂದು ಎಂಡ್ ಏನಿದಿಲ್ಲ, ಓಪನ್ ಇದೆಯಲ್ಲ, ಅದಕ್ಕೆ ಏನಾದ್ರು ರಿಮ್ ಲೈಕ್ ಸ್ಟ್ರಕ್ಚರ್, ಒಂದು ರಿಂಗ್ ಲೈಕ್ ಸ್ಟ್ರಕ್ಚರ್ ಇತ್ತು ಅಂತಂದ್ರೆ ಅದೇನ್ ಮಾಡುತ್ತೆ, ಅದನ್ನ ಎದಕ್ಕೆ ಉಪಯೋಗ ಮಾಡ್ತೀವಿ ಅಂತಂದ್ರೆ ಟೆಸ್ಟ್ ಟ್ಯೂಬ್ಸ್ ವಿತ್ ರಿಮ್ ಆರ್ ಯೂಸ್ಡ್ when a reagent is, see, when a reagent is heated on a directly, ಫ್ಲೇಮಿಗೆ ನಾವು ಡೈರೆಕ್ಟ್ ಆಗಿ ಹೀಟ್ ಮಾಡಬೇಕು ಅಂತಂದ್ರೆ ಬನ್ಸನ್ ಬರ್ನರ್ ಡೈರೆಕ್ಟ್ ಆಗಿ ಆ ಟೆಸ್ಟ್ ಟ್ಯೂಬ್ ಅನ್ನ ಹಿಡಿಬೇಕು ಅಥವಾ ಅದರಲ್ಲಿರುವಂತಹ ಸೊಲ್ಯೂಷನ್ ಅನ್ನ ಹೀಟ್ ಮಾಡಬೇಕು ಅಂತಂದ್ರೆ ಅವಾಗ ರಿಮ್ ಇರುವಂತಹ ಟೆಸ್ಟ್ ಟ್ಯೂಬ್ಸ್ ಗಳನ್ನ ನಾವು ಉಪಯೋಗ ಮಾಡ್ತೀವಿ. ಓಕೆ, ದಟ್ ರಿಮ್ ಪ್ರೊವೈಡ್ಸ್, ಆ ರಿಮ್ ಏನ್ ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ ವಿಚ್ ಪ್ರೊವೈಡ್ಸ್ ಗ್ರಿಪ್ ಫಾರ್ ಹೋಲ್ಡಿಂಗ್ ವಿತ್ ಟೆಸ್ಟ್ ಟ್ಯೂಬ್ ಹೋಲ್ಡರ್. ಅಂದ್ರೆ ಆ ಟೆಸ್ಟ್ ಟ್ಯೂಬ್ ಅನ್ನ ಹಿಡಿಯೋದಕ್ಕೆ ನಾವೇನು ಇದನ್ನ ಯೂಸ್ ಮಾಡ್ತೀವಲ್ಲ, ಹೋಲ್ಡರ್ಸ್ ಅಂತ ಕರಿತೀವಿ, ಟೆಸ್ಟ್ ಟ್ಯೂಬ್ ಹೋಲ್ಡರ್ಸ್. ಓಕೆ, ಅದಕ್ಕೊಂದು ಗ್ರಿಪ್ ಬೇಕಲ್ಲ, ಸೊ ಆ ಗ್ರಿಪ್ ಏನ್ ಮಾಡತ್ತಂದ್ರ, ಐ ಮೀನ್ ಆ ರಿಮ್ ಏನ್ ಮಾಡತ್ತಂದ್ರ ಆ ಗ್ರಿಪ್ ಆಗಿ ಆಕ್ಟ್ ಆಗುತ್ತೆ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಏನು ಅಂತಂದ್ರೆ, so when a large number of samples needed to be tested and compared, test tubes are used to make this easier. I mean ಕಂಪ್ಯಾರಿಸನ್ ಮಾಡೋದಕ್ಕೆ. ಓಕೆ, ಸೊ ಕಂಪ್ಯಾರಿಸನ್ ಮಾಡೋದಕ್ಕೆ, ಸೊ ಬೇರೆ ಬೇರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಸೊಲ್ಯೂಷನ್ಸ್ ಗಳನ್ನ ಹಾಕಿ ಕಂಪ್ಯಾರಿಸನ್ ಮಾಡ್ಬೇಕಂತಂದ್ರ ಕೆಲವೊಂದಿಷ್ಟು ಸೊಲ್ಯೂಷನ್ಸ್ ಗಳದ್ದು ಪಿ ಎಚ್ ವ್ಯಾಲ್ಯೂನ ಐಡೆಂಟಿಫಿಕೇಶನ್ ಮಾಡ್ತೀವಿ. ಎಸ್ಪೆಷಲಿ ಇಂಡಿಕೇಟರ್ ಮೆಥಡ್ ಮೂಲಕ ಅನ್ನೋನ್ ಸೊಲ್ಯೂಷನ್ ಪಿ ಎಚ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಿದ್ರೆ ಕಂಪ್ಯಾರಿಸನ್ ಮಾಡ್ತೀವಿ ಟೆಸ್ಟ್ ಟ್ಯೂಬ್ಸ್ ಗಳಲ್ಲಿ ಸೊಲ್ಯೂಷನ್ಸ್ ಗಳನ್ನ ಆಡ್ ಮಾಡಿ. ಓಕೆ, ಆ ಟೈಮ್ಗಳಲ್ಲಿ ಈ ಟೆಸ್ಟ್ ಟ್ಯೂಬ್ಸ್ ಗಳು ಬಹಳಷ್ಟು ಯೂಸ್ ಆಗ್ತವ. ಓಕೆ, ಅದರಲ್ಲಿ ಇದನ್ನ ಬಹಳಷ್ಟು ಟೆಸ್ಟ್ ಟ್ಯೂಬ್ಸ್ ಗಳನ್ನ ಉಪಯೋಗ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ ದೇ ಆರ್ ಆಲ್ಸೋ ಈಸಿಲಿ ಕ್ಯಾಪ್ಡ್ ವಿತ್ ರಬ್ಬರ್ ಆರ್ ಗ್ಲಾಸ್ ಟಾಪರ್ಸ್. ಓಕೆ, ಅದ್ರ ಮೀನಿಂಗ್ ಏನು ಅಂತಾರೆ, ಈ ಟೆಸ್ಟ್ ಟ್ಯೂಬ್ಸ್ ಗಳ ಮೇಲೆ ಈ ಟೆಸ್ಟ್ ಟ್ಯೂಬ್ ಗಳನ್ನ ಏನ್ ಮಾಡ್ಬೋದು ಅಂತಾರೆ, ಈಸಿಯಾಗಿ ಇದ್ರ ಮೇಲೆ ಒಂದು ಕ್ಯಾಪ್ ಅನ್ನು ಹಾಕಿದೀವಿ ಅಂತಂದ್ರ ಕ್ಯಾಪ್ ಅನ್ನು ಹಾಕಬಹುದು ಈಸಿಯಾಗಿ, ಅವುಗಳನ್ನ ಕ್ಲೋಸ್ ಮಾಡಬಹುದು. ಐದರ್ ಆ ಕ್ಯಾಪ್ ಹೆಂಗಿರ್ಬೋದು, ಗ್ಲಾಸ್ ಇಂದ ಮೇಡಪ್ ಆಗಿರ್ಬೋದು ಅಥವಾ ರಬ್ಬರ್ ಇಂದನೂ ಕೂಡ ಮೇಡಪ್ ಆಗಿರ್ಬೋದು ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟೆಸ್ಟ್ ಟ್ಯೂಬ್ಸ್. ಓಕೆ, ಇನ್ನೂ ಒಂದು ಏನು ಅಂತಂದ್ರೆ ಇದರಲ್ಲಿ ಇರುವಂತದ್ದು ಏನು ಅಂತಂದ್ರೆ ದೇ ಆರ್ ಜನರಲಿ ಹೆಲ್ಡ್ ಇನ್ ಟೆಸ್ಟ್ ಟ್ಯೂಬ್ ರ್ಯಾಕ್. ಓಕೆ, ಅಂದ್ರೆ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಹಂಗೆ ನಾವು ಲ್ಯಾಬೊರೇಟರಿಲಿ ಇಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಟೆಸ್ಟ್ ಟ್ಯೂಬ್ ರ್ಯಾಕ್ ಅಂತ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಟೆಸ್ಟ್ ಟ್ಯೂಬ್ ರ್ಯಾಕ್. ಓಕೆ, ಈ ಟೆಸ್ಟ್ ಟ್ಯೂಬ್ ರ್ಯಾಕ್ ಗಳಲ್ಲಿ ನಾವು ನೋಡಬಹುದು, ನೀವು ಡೈಗ್ರಾಮ್ ಅಲ್ಲಿ ಇಲ್ಲಿ ಏನು ಪ್ಲೇಸ್ ಮಾಡಿದೀವಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಟೆಸ್ಟ್ ಟ್ಯೂಬ್. ಓಕೆ, ಅಂದ್ರೆ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಟೆಸ್ಟ್ ಟ್ಯೂಬ್ ರ್ಯಾಕ್ ಅಲ್ಲೇ ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ಅದರ ಬಾಟಮ್ ಸರ್ಫೇಸ್ ಅಥವಾ ಅದರ ಇನ್ನೊಂದು ಎಂಡ್ ಏನಾಗಿರುತ್ತೆ ಅಂತಂದ್ರೆ curve like structure or rounded structure ಇರುತ್ತೆ. That's why ಸೊ ಅದಕ್ಕೆ ಅದನ್ನ ಅದರದೇ ಆದ ಒಂದು ಪ್ಲೇಸ್ ಇದೆ, ದಟ್ ಈಸ್ ಟೆಸ್ಟ್ ಟ್ಯೂಬ್ ರ್ಯಾಕ್ ಗಳಲ್ಲಿ ಅದನ್ನ ಪ್ಲೇಸ್ ಮಾಡಬೇಕು ಅಂತ ಯೂಸ್ ಮಾಡ್ತೀವಿ. ಓಕೆ, ಅದನ್ನ ಸ್ಪೆಷಲಿ ಡಿಸೈನ್ ಮಾಡಿದೆ ಯಾಕೆ ಅಂತಂದ್ರೆ ಆ ಟೆಸ್ಟ್ ಟ್ಯೂಬ್ ರ್ಯಾಕ್ ಅನ್ನ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಪ್ಲೇಸ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಒನ್ ಏನು ಅಂತಂದ್ರೆ if the test tubes become unsafe to touch with a bare hands, test tube tongues can be used to move them. ಅಂದ್ರೆ ಈಗ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಹೀಟ್ ಮಾಡ್ಬೇಕಂದ್ರೆ ನಾವು ಹಂಗೆ ಕೈಯಲ್ಲಿ ಹಿಡ್ಕೊಂಡು ಡೈರೆಕ್ಟ್ ಫ್ಲೇಮಿಗೆ ಹಿಡಿಯೋದಿಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಟ್ಯೂಬ್ ಟಂಗ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇಲ್ಲೇನಿದೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಬಾಟಮಿಗೆ, ದಿಸ್ ಇಸ್ ನಥಿಂಗ್ ಬಟ್ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಕಾಲ್ ಮಾಡ್ತೀವಿ ಅಥವಾ ಟೆಸ್ಟ್ ಟ್ಯೂಬ್ ಟಂಗ್ಸ್ ಅಂತ ಕಾಲ್ ಮಾಡ್ತೀವಿ. ಓಕೆ, ಅದರ ಮೂಲಕ ನಾವು ಏನ್ ಮಾಡ್ಬೋದು ಅಂದ್ರೆ ಆ ಟೆಸ್ಟ್ ಟ್ಯೂಬ್ ಗಳನ್ನ ಹೋಲ್ಡ್ ಮಾಡಬಹುದು, ಹಿಡಿಬಹುದು. ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ, ಒಂದಿಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಗಳು ಫ್ಲೇಮಿಗೆ ಹಿಡಿದಾಗ ಮಾತ್ರ ರಿಯಾಕ್ಟ್ ಆಗುತ್ತೆ, ಐ ಮೀನ್ ಹೀಟ್ ಮಾಡಬೇಕಾಗತ್ತೆ. ಅವಾಗ ಆ ಟೆಸ್ಟ್ ಟ್ಯೂಬ್ ಅನ್ನ ಹಿಡಿಯೋದಕ್ಕೆ ಯೂಸ್ ಮಾಡುವಂತದ್ದು ಇನ್ನೊಂದು ಯಾವುದು ಅಂತಂದ್ರೆ ಪೇರ್ ಆಫ್ ಟಂಗ್ಸ್ ಅಂತ ಕಾಲ್ ಮಾಡಬಹುದು, ಆರ್ ಎಲ್ಸ್ ಟೆಸ್ಟ್ ಟ್ಯೂಬ್ ಟಂಗ್ಸ್ ಅಂತಾನೂ ಕೂಡ ನಾವೇನ್ ಮಾಡ್ತೀವಿ ಅಂತಾರ ಕಾಲ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟ್ಯೂಬ್ಸ್. ಐ ಮೀನ್ ಟ್ಯೂಬ್ಸ್ ಗಳಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯೂಬ್ಸ್ ಗಳಿದಾವ. ಟೆಸ್ಟ್ ಟ್ಯೂಬ್ಸ್, ಸೆಂಟ್ರಿಫ್ಯೂಜ್ ಟ್ಯೂಬ್ಸ್, ಬಾಯ್ಲಿಂಗ್ ಟ್ಯೂಬ್ಸ್ ಅಂಡ್ ಆಸ್ ವೆಲ್ ಆಸ್ ಡೈಸೇಷನ್ ಟ್ಯೂಬ್ಸ್. ನಾನ್ ಡಿಸ್ಕಷನ್ ಮಾಡಿದ್ದು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದು ಟೆಸ್ಟ್ ಟ್ಯೂಬ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿದೀನಿ. ಟೆಸ್ಟ್ ಟ್ಯೂಬ್ ಅನ್ನೋದು ಒಂದು ಲ್ಯಾಬೊರೇಟರಿ ಗ್ಲಾಸ್ ವೇರ್
ಅದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆಮೇಲೆ ಒನ್ ಎಂಡ್ ಓಪನ್ ಇರುತ್ತೆ, ಇನ್ನೊಂದು ಎಂಡ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ. ಆ ಕ್ಲೋಸ್ ಎಂಡ್ ಹೆಂಗಿರುತ್ತೆ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಅಥವಾ ಕರ್ವ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಓಕೆ, ಆಮೇಲೆ ಈ ಬೇಸಿಕಲಿ ಜನರಲಿ ಈ ಟೆಸ್ಟ್ ಟ್ಯೂಬ್ಸ್ ಗಳನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಾರೆ, ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡೋದಕ್ಕೆ ಮತ್ತೆ ಕಂಪ್ಯಾರಿಸನ್ ಮಾಡೋದಕ್ಕೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ಟೆಸ್ಟ್ ಟ್ಯೂಬ್ಸ್.